ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಆನೇಕಲ್ ತಾಲೂಕು ಸಮಿತಿ ವತಿಯಿಂದ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ 87ನೇ ಜನ್ಮದಿನಾಚರಣೆ ಅಂಗವಾಗಿ ಸ್ವಾಭಿಮಾನ ಸಂಘರ್ಷದ ದಿನವನ್ನಾಗಿ ತಾಲೂಕಿನ ಕಾವಲ ಹೊಸಹಳ್ಳಿಯ ಅಂಬೇಡ್ಕರ್ ಭವನದಲ್ಲಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಹೋರಾಟದ ದಿನಗಳನ್ನು ಮೆಲುಕು ಹಾಕುವ ಮೂಲಕ ಯುವಜನಕ್ಕೆ ಅವರ ಆದರ್ಶಗಳನ್ನು ತಿಳಿಸಿದರು. ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿದ್ದು, ಅಂಬೇಡ್ಕರ್ ಅವರಂತೆ ಇವರೂ ಸಹ ಹೋರಾಟಗಳ ಮೂಲಕ ನೊಂದವರು ಶೋಷಿತರ ಪರವಾಗಿ ನಿಲ್ಲುತ್ತಿದ್ದರು. ಅವರಂತೆಯೇ ನಾವು ಸಹ ಎಲ್ಲ ದಲಿತ ಪರ ಸಂಘಟನೆಗಳು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಸಹ ಸಂಘಟಿತರಾಗಿ ಹೋರಾಟಗಳ ಮೂಲಕ ನಮ್ಮ ಹಕ್ಕುಗಳನ್ನು ಪಡೆಯಬೇಕೆಂದು ಕಾರ್ಯಕ್ರಮದಲ್ಲಿ ಕರೆ ಕೊಟ್ಟರು. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಸಂಘಟನೆಯ ಮಹಿಳಾ ಘಟಕ ಮತ್ತು ವಿದ್ಯಾರ್ಥಿ ಘಟಕವನ್ನು ಇಂದು ಪುನರ್ರಚನೆ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಗೋವಿಂದರಾಜು, ಚಿಕ್ಕಹಾಗಡಿ ಶ್ರೀನಿವಾಸ್, ಕೃಷ್ಣಪ್ಪ, ಸಿಎಂ ಮುನಿರಾಜು, ಮಹೇಂದ್ರ, ಬನ್ನಹಳ್ಳಿ ಮುನಿಯಪ್ಪ, ದೊಮ್ಮಸಂದ್ರ ಮುನಿರಾಜು, ಆನಂದ್ ಕುಮಾರ್, ಬನ್ನಹಳ್ಳಿ ಮುರುಳಿ, ಗೋಪಸಂದ್ರ ರಮೇಶ್, ಬನ್ನೀರುಘಟ್ಟ ಮುನಿರಾಜು ಹಾಗೂ ಸಂಘಟನೆಯ ಸದಸ್ಯರು ಭಾಗವಹಿಸಿದ್ದರು. ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೋರಾಟಕ್ಕೆ ಕರ್ನಾಟಕದ ಸಂಘ ಸಮಿತಿ ಪರಿವರ್ತನವಾದ ಹೋರಾಟಕ್ಕೆ ಕರ್ನಾಟಕದ ಸಂಘ ಸಮಿತಿ ಪರಿವರ್ತನವಾದ ಹೋರಾಟಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಹೋರಾಟಕ್ಕೆ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಹೋರಾಟಕ್ಕೆ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೂ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯನ್ನ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳು ಸಮಾನತೆಯನ್ನ ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಾನತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನವನ್ನ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳು 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. 70ರ ದಶಕದ ಮುಂದೆ ಸಮಾಜವಾದಿ ಅಂತ ಒಂದು ಚಳವಳಿ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ದಲಿತರು ಎಲ್ಲ ಸೇರಿ ಸಮಾಜವಾದಿ ಅಂತ ಒಂದು ಚಳವಳಿಯನ್ನು ಹುಟ್ಟಾಕ್ತಾರೆ. ಅದರಲ್ಲಿ ದೇವನೂರು ಮಹಾದೇವರು, ಸಿದ್ದರಾಮಯ್ಯವರು, ಪ್ರೊಫೆಸರ್ ಬಿ ಕೃಷ್ಣಪ್ಪನವರು, ಇನ್ನು ಅನೇಕ ಹಿರಿಯ ನಾಯಕರುಗಳು ಆ ಸಮಾಜವಾದದಲ್ಲಿದ್ದರು. ಅಲ್ಲಿ ಕೂಡ ಜಾತಿ ಪದಗಳು ನಡೆಸ್ಕೊಂಡು ಯಾವ ಮಲೆಯಾಳಿಗರು, ಮಹಾಲಿಗರು, ಇನ್ನೊಂದು ಮುಸಲ್ಮಾನರು ಅಂತೇಳಿ ಅಲ್ಲಿ ಕೂಡ ಜಾತಿಗಳು ಹಿಂಗಡಿಕೊಂಡು ಅಲ್ಲಿ ಕೂಡ ವಿಭಾಗ ಆಯಿತು. ಭಾಷಣಗಳನ್ನು ಮಾಡೋದಕ್ಕೆ ಇಲ್ಲಿ ಸೇರಿಲ್ಲ. ಮತ್ತೆ ಯಾಕೆ ಸೇರಿದ್ದೀವಿ? ನಾವು ಒಂದೊಂದು ಹೋರಾಟದ ಬೀಜಗಳು, ನಮ್ಮನ್ನು ಬಿತ್ತಿದಂಥ, ನಮ್ಮನ್ನು ಸೃಷ್ಟಿ ಮಾಡಿದಂಥ ಒಬ್ಬ ಕೃಷಿ ವಿಜ್ಞಾನಿ ಬಿ ಕೆ ಸಾಹೇಬರು. ಬಿ ಕೆ ಸಾಹೇಬರ ತ್ಯಾಗ ಮತ್ತು ಹೋರಾಟಗಳನ್ನ ನಾವು ಹೇಳ್ತೀವಿ. ನಿಮಗೆ ಹೇಳಬೇಕು, ನೀವು ಕೂಡ ಅವರ ಒಂದು
ವಾರಸುದಾರರು. ಹಾಗಾಗಿ ನಾವು ಅವರ ಒಂದು ವಿಷಯವನ್ನ 87ನೇ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮದಿನದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಆನೇಕಲ್ ತಾಲೂಕು ಭಾಗದಲ್ಲಿ ಆಯೋಜನೆ ಮಾಡಿದೆ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು, ಅವರ ಹೋರಾಟದ ಸಾಧನೆಗಳನ್ನು ಅರ್ಥ ಮಾಡಿಕೊಂಡು ಮೊಟ್ಟ ಮೊದಲಿಗೆ ಕೋಲಾರ ಜಿಲ್ಲೆಯಿಂದ ದಲಿತ ಸಂಘರ್ಷ ಸಮಿತಿಯನ್ನ ಹುಟ್ಟಾಕಿದಂಥ ಮಹಾ ಮಾನವತಾವಾದಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು. ಅವರ ಜಯಂತಿಯನ್ನು ನಾವು ಯಾಕೆ ಮಾಡ್ತಾ ಇದ್ದೀವಿ? ನಿಮ್ಮಲ್ಲಿ ಪ್ರಶ್ನೆ ಇದೆ. ಎಲ್ಲ ಹೇಳಿದ್ರು, ಭದ್ರಾವತಿಯಿಂದ ಕೋಲಾರ ಗಂಟ ಜಾಥವನ್ನು ಮಾಡಿದ್ರು. ನಮ್ಮ ದಲಿತ ಹೆಣ್ಮಕ್ಳನ್ನ ಬೆಂಕಿ ಹಾಕಿದ್ರು. ನಮಗೆ ಭೂಮಿ ಕೊಡಲಿಲ್ಲ, ಅದಕ್ಕೆ ಹೋರಾಟ ಮಾಡಿದ್ರು ಭದ್ರಾವತಿಯಿಂದ. ಇವತ್ತು ಅವರ ಜಯಂತಿಯನ್ನು ನಾವು ಮಾಡ್ತಾ ಇದ್ದೀವಿ. ಎಂತ ಅದ್ಭುತವಾದ ಜಯಂತಿ ಗೊತ್ತಾ ಇದು? ಇಲ್ಲಿ ನೋಡಿದ್ರೆ ನಾವು 30 ಜನ ಇದ್ದೀವಿ. ಇಲ್ಲಿ ನೋಡಿದ್ರೆ ನಾವು 30 ಜನ ಇಲ್ಲ. ನಾವು ಬಿ ಕೆ ಕೃಷ್ಣಪ್ಪನವ್ರಿಗೆ ಎಷ್ಟು ಗೌರವ ಕೊಡ್ತಾ ಇದ್ದೀವಿ. ಅವರು ಎಲ್ಲೋ ಒಂದು ಕಡೆಯಿಂದ ಒಂದು ದಲಿತ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗಿದೆ, ರೇಪ್ ಆಗಿದೆ, ಮರ್ಡರ್ ಆಗಿದೆ, ದೌರ್ಜನ್ಯ ಆಗಿದೆ ಅಂತ ಗೊತ್ತಾದ ತಕ್ಷಣ ಅವರೊಂದು ಪ್ರೊಫೆಸರ್ ಆಗಿ, ಒಂದು ಗೌರ್ಮೆಂಟ್ ಪ್ರೊಫೆಸರ್ ಆಗಿ ಅದನ್ನೆಲ್ಲ ಬದಿಬಿಟ್ಟು, ಆ ಕೆಲಸ ಕಾರ್ಯಗಳನ್ನ ಬಿಟ್ಟು ಇಡೀ ಕರ್ನಾಟಕ ರಾಜ್ಯವನ್ನೇ ಸುತ್ತದಂತ ಕೃಷ್ಣಪ್ಪನವರಿಗೆ ನಾವು ಇಂಥ ಬೆಲೆ ಕೊಡ್ತಾ ಇದ್ದೀವಿ. ಈ ದಿನ ದಲಿತ ಚಳುವಳಿಯ ಚೇತನ, ಬಹುಜನರ ನಾಯಕ, ಕರ್ನಾಟಕದ ಅಂಬೇಡ್ಕರ್ ಅಂತೇನೆ ಹೆಸರನ್ನ ಪಡೆದಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 87ನೇ ಜನ್ಮದಿನವನ್ನ ಸ್ವಾಭಿಮಾನ ಸಂಘರ್ಷದ ದಿನ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿರ್ತಕ್ಕಂಥ ತಾಲೂಕು ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ರಾಜ್ಯ ಸಮಿತಿಯಿಂದ ಸ್ವಾಭಿಮಾನ ಸಂಘರ್ಷ ದಿನ ಮತ್ತು ಮಹಿಳಾ ಆಡಳಿತ ಪುನರ್ರಚನೆ ಕಾರ್ಯಕ್ರಮ ಅಂತ ನಾವು ಇದು ಮಾಡಿದ್ವಿ. ಕಾರಣಾಂತರಗಳಿಂದ ಸ್ವಲ್ಪ ಅಡಚಣೆ ಆಗಿದ್ದರಿಂದ ನಾವು ಪೂರ್ತಿ ಸಮಿತಿಯನ್ನ ರಚನೆ ಮಾಡೋದು ಸ್ವಲ್ಪ ತಡವಾಗಿ ಮಾಡಿದ್ವಿ. ಈಗ ಅಡಕ್ಪಾಡಿ ಅಂತ ಹೇಳ್ಬಿಟ್ಟು ತಕ್ಷಣಕ್ಕೆ ಒಂದು ಅಡಕ್ಪಾಡಿಯನ್ನು ಮಾಡ್ತಾ ಇದ್ದೇವೆ. ಆದರೆ ವಿದ್ಯಾರ್ಥಿಗಳಿಂದ ಮುಂದಿನ ದಿನಗಳಲ್ಲಿ ಅದನ್ನು ನಾವು ಸಿದ್ಧತೆ ಮಾಡಿಕೊಂಡು ವಿದ್ಯಾರ್ಥಿ ಒಕ್ಕೂಟ ಮತ್ತೆ ಕಾರ್ಮಿಕ ಅದನ್ನು ಮುಂದೆ ಮಾಡ್ತಾ ಇದ್ದೇವೆ. ಆನೇಕಲ್ ತಾಲೂಕು ಸಮಿತಿಯು ಅತ್ಯಂತ ಕಡಿಮೆ ಸಮಯದಲ್ಲಿ ಕರ್ನಾಟಕದ ಚಳುವಳಿಯ ಚೇತನ, ಬಹುಜನರ ನಾಯಕ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 87ನೇ ಜನ್ಮದಿನದ ಅಂಗವಾಗಿ ಸ್ವಾಭಿಮಾನಿ ಸಂಘರ್ಷದ ಇವತ್ತಿನ ಕಾರ್ಯಕ್ರಮದಲ್ಲಿ ಕಳೆದ 50 ವರ್ಷಗಳಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಚಳುವಳಿಯು ಏನೆಲ್ಲ ಹೋರಾಟಗಳು ಮಾಡಿತು, ಯಾವೆಲ್ಲ ಸರ್ಕಾರದ
ಹಂತದಲ್ಲಿ ಹೋರಾಟಗಳನ್ನು ಮಾಡ್ತಾ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ವಿಚಾರಗಳನ್ನು ನಮ್ಮ ನಾಯಕರುಗಳು ಮಾತಾಡಿದ್ದಾರೆ. ಅವರು ಸಂಪೂರ್ಣವಾದಂಥ ಮಾಹಿತಿಯನ್ನು ಬಂದಿರತಕ್ಕಂಥ ನಮ್ಮ ಇವರಿಗೆ ಕೊಟ್ಟಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ 50 ವರ್ಷಗಳಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿರ್ತಕ್ಕಂಥ ವಿಚಾರವನ್ನು ಈ ಸಭೆಯಲ್ಲಿ ಸವಿಸ್ತಾರವಾಗಿ ತಿಳಿಸಿದೆ. ಇವತ್ತು ವಸತಿ ಶಾಲೆ ಆಗಿರ್ಬೋದು, ಭೂ ಹೋರಾಟ ಆಗಿರ್ಬೋದು, ಅಥವಾ ಎಂಡ ಬೇಡ ವಸತಿ ಶಾಲೆ ಬೇಕು, ಎಂಡ ಬೇಡ ಭೂಮಿ ಬೇಕಂತಕ್ಕಂಥ ವಿಚಾರಗಳನ್ನು ಇವತ್ತು ಇದೆ. ಮತ್ತು ಅದ್ರ ಜೊತೆಗೇನೆ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಸವಾಲುಗಳನ್ನು ಎದುರಿಸಬೇಕಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಈಗಾಗಲೇ ಬರತಕ್ಕಂಥ ಮೀಸಲಾತಿ ವರ್ಗೀಕರಣ ಆ ವಿಚಾರವಾಗಿಯೂ ಸಹ ಈ ಒಂದು ಸಭೆಯಲ್ಲಿ ಮಾತಾಡಿದ್ದೇವೆ. ಮತ್ತು ಸಂವಿಧಾನವನ್ನು ರಕ್ಷಣೆಯನ್ನು ಮಾಡಬೇಕು, ಪ್ರಜಾಪ್ರಭುತ್ವ ವಿರೋಧಿಗಳ ವಿರುದ್ಧ ಯಾವ ರೀತಿ ನಾವು ಹೋರಾಟವನ್ನು ಮಾಡಬೇಕಂತಕ್ಕಂಥ ವಿಚಾರಗಳನ್ನು ಸಹ ಈ ಒಂದು ಸಭೆಯಲ್ಲಿ ನಾವು ಚರ್ಚೆ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ BK ಅವರ ಕಂಡಂಥ ಕನಸಿನ ಹೋರಾಟದ ಕಡೆ ನಮ್ಮ ಹೆಜ್ಜೆಯನ್ನು ಇಡ್ತೇವೆ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ. ಜೈ ನಾಯಿ ನರಿಗಳಿಗಿಂತ ಕೀಳಾಗಿ ಬದುಕುತ್ತಿದ್ದಂಥ ನಮ್ಮ ಶೋಷಿತ ಸಮುದಾಯಗಳಿಗೆ ಬುದ್ಧ, ಬಸವ, ಅಂಬೇಡ್ಕರ್ ಅವರು ಮತ್ತು ಸ್ವಾಮಿ ವಿವೇಕಾನಂದರು, ಜ್ಯೋತಿ ಮಹಾತ್ಮ ಫುಲೆ ಅವರು, ಸಾವಿತ್ರಿಬಾಯಿ ಫುಲೆ ಅವರು ಅನೇಕರು ಹೋರಾಟ ಮಾಡೋ ಮುಖಾಂತರ ನಮಗೆ ನಾಗರಿಕರ ಹಕ್ಕನ್ನು ತಂದು ಕೊಟ್ಟಿದ್ದಾರೆ, ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಇಂಥ ಒಂದು ಮಹಾನ್ ನಾಯಕರುಗಳು, ಅದರ ಜೊತೆಗೆ ನಮ್ಮ ಪ್ರೊಫೆಸರ್ B. ಕೃಷ್ಣಪ್ಪನವರು ಈ ರಾಜ್ಯದಲ್ಲಿ ಸುಮಾರು 50 ವರ್ಷಗಳ ಹಿಂದೆ ಚಳವಳಿಯನ್ನು ಹುಟ್ಟಾಕಿ ಅನೇಕ ಹೋರಾಟ ಮಾಡೋ ಮುಖಾಂತರ ಶೋಷಿತರಿಗೆ ಶಿಕ್ಷಣವನ್ನು ಕೊಡಿಸಿದ್ದಾರೆ, ಭೂಮಿ ಕೊಡಿಸಿದ್ದಾರೆ. ಆರಾಯ ಬೇಡ, ಎಂಡ ಬೇಡ, ವಿದ್ಯೆ ಬೇಕು, ಭೂಮಿ ಬೇಕಂತೇಳಿ ಹೋರಾಟಗಳು ಮಾಡೋ ಮುಖಾಂತರ 50 ಅಥವಾ ಇತಿಹಾಸದಲ್ಲಿ ಇವತ್ತು ಅನೇಕರು ರಾಜಕಾರಣಿಗಳಾಗಿ ಪಾರ್ಲಿಮೆಂಟಲ್ಲಿದ್ದಾರೆ, ವಿಧಾನಸೌಧದಲ್ಲಿದ್ದಾರೆ. ಇವತ್ತು ಅವರೆಲ್ಲ ಪ್ರೊಫೆಸರ್ B. ಕೃಷ್ಣಪ್ಪನವ್ರನ್ನ ಮರ್ತಿದ್ದಾರೆ. ಅದ್ರ ಜೊತೆಗೆ ಇವತ್ತು ಎಡ ಬಲ ಅಂತೇಳಿ, ವಲಯ ಮಾದಿಗ ಅಂತೇಳಿ ಒಳ ಮೀಸಲಾತಿಯನ್ನು ಕಿಚ್ಚನ್ನು ಹಚ್ಚುವ ಮುಖಾಂತರ ಈ ರಾಜಕಾರಣಿಗಳು ನಾವು ದಲಿತ ಸಂಘಟನೆಗಳನ್ನು ಒಡೆದಿಕ್ತಾ ಇದ್ದಾರೆ. ಅದರಲ್ಲಿ ನಮಗೆ ವಿರೋಧ ಇದೆ. ದಯವಿಟ್ಟು ನಮ್ಮ ಒಳ ಮೀಸಲಾತಿಗೆ ಬೆಂಬಲ ಇದೆ. ಆದರೆ ನಿಜವಾಗ್ಲೂ ಅವರು ಈ ರಾಜಕಾರಣಿಗಳ ಮಾತುಗಳನ್ನ ಕೇಳಿದಿರಾ ಒಗ್ಗಟ್ಟನ್ನು ಹೊಡಿಬಾರ್ದು. ಸಮಯ ಸಂದರ್ಭ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸರ್ಕಾರ ವಿರುದ್ಧ ಹೋರಾಟಗಳ ಧ್ವನಿ ಎತ್ತುವ ಮುಖಾಂತರ ನಮ್ಮ ಶೋಷಿತರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ತಾವೆಲ್ಲರೂ ಒಗ್ಗಟ್ಟಾಗಬೇಕಂತ ಹೇಳ್ತಾ ನನ್ನ ಭಾಷಣ. ಕರ್ನಾಟಕ ರಾಜ್ಯದಲ್ಲಿ ನೂರಾರು ಹೋರಾಟದ ಚಳುವಳಿಗಳಿದ್ದಾವೆ ಅಂತ ಹೇಳಿದರೆ ಅದರ ಸ್ಥಾಪಕರು ಪ್ರೊಫೆಸರ್ B. ಕೃಷ್ಣಪ್ಪನವರು. ಹೋರಾಟದ ಚಳುವಳಿಗಳ ಪಿತಾಮಹ ಅಂತ ಹೇಳ್ಬೋದು ಪ್ರೊಫೆಸರ್ B. ಕೃಷ್ಣಪ್ಪನವರನ್ನ. ಏನು ಈ ಶೋಷಿತ ಸಮುದಾಯಗಳಿಗೆ ಒಂದು ಚೈತನ್ಯವನ್ನು ನೀಡಿದಂಥ B. ಕೃಷ್ಣಪ್ಪನವರ ಜಯಂತಿ ಕಾರ್ಯಕ್ರಮ ನಮಗೆ ಹೆಮ್ಮೆಯ ಒಂದು ಕಾರ್ಯಕ್ರಮ ಆಗಿದೆ. ಅವರು ಹೋರಾಟದ ಸಂಕೇತ, ಸ್ವಾಭಿಮಾನದ ಸಂಕೇತ, ಈ ಶೋಷಿತ ವರ್ಗಗಳ ಚೈತನ್ಯ ಸಂಕೇತ. ಹಾಗಾಗಿ ಅವರ ಒಂದು ಜಯಂತಿಯನ್ನು ನಾವು ನಮ್ಮ ಆದ್ಯ ಕರ್ತವ್ಯದಿಂದ ಮಾಡಿರೋದು ನಮಗೆ ಹೆಮ್ಮೆಯ ವಿಚಾರ ಅಂತೇಳಿ. ಸ್ನೇಹಿತರೆ, ಏನಿವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಆನೇಕಲ್ ತಾಲೂಕು ಸಮಿತಿಯಿಂದ ಪ್ರೊಫೆಸರ್ B. ಕೃಷ್ಣಪ್ಪನವರ 87ನೇ ಜನ್ಮದಿನದ ಅಂಗವಾಗಿ ಸ್ವಾಭಿಮಾನ ಸಂಘರ್ಷದ ದಿನ ಅಂತ ಇವತ್ತು ಕಾರ್ಯಕ್ರಮವನ್ನು ಆನೇಕಲ್ ತಾಲೂಕು ಕಾವಲಸಳ್ಳಿ ಅಂಬೇಡ್ಕರ್ ಭವನದಲ್ಲಿ ಇವತ್ತು ಆಯೋಜನೆಗೊಳಿಸಿದ್ವಿ. ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬಂದಿದೆ. ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ಸ್ವಾಭಿಮಾನ ಸಂಘರ್ಷದ ದಿನ, ಯಾಕಂತಂದರೆ ಇಡೀ ದಲಿತ ಚೇತನ, ದಲಿತ ಸಮುದಾಯಕ್ಕೆ ಈ ಹೋರಾಟದ ಸಂಘರ್ಷವನ್ನು ಬಿತ್ತಿದವರು ಪ್ರೊಫೆಸರ್ B. ಕೃಷ್ಣಪ್ಪನವರು. ಅವರು ಶಿವಮೊಗ್ಗ ಯೂನಿವರ್ಸಿಟಿನಲ್ಲಿ ಅವರು ಪ್ರೊಫೆಸರ್ ಆಗಿದ್ದರೇನೂ ಕೂಡ ಅವರ ಕೆಲಸವನ್ನು ಬಿಟ್ಟು ಈ ದಲಿತರ ಮೇಲೆ ನಡೆಯುವಂಥ ಶೋಷಣೆ ಮತ್ತು ದೌರ್ಜನ್ಯ ದಬ್ಬಾಳಿಕೆಗಳನ್ನು ಖಂಡಿಸಿ ಇವತ್ತು ಏನು ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಹುಟ್ಟುಹಾಕಿದ್ರು. ಇವತ್ತು ಕರ್ನಾಟಕದ ಜನತೆ ಅವರನ್ನು ಕರ್ನಾಟಕದ 2ನೇ ಅಂಬೇಡ್ಕರ್ ಅಂತ ನೆನೆಸ್ಕೊಬೇಕು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಅಂಬೇಡ್ಕರ್ ಭವನದಲ್ಲಿ ಮಾಡೋದಕ್ಕೆ ನಾವು ಈಗಾಗಲೇ ಮಾತಾಡ್ತಾ ಇದ್ದೇವೆ. ಬರೋ ಮುಂದಿನ 88ನೇ ಜನ್ಮದಿನವನ್ನು ಅಂಬೇಡ್ಕರ್ ಭವನದಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಈ ಕಾರ್ಯಕ್ರಮದಲ್ಲಿ ಯಾರ್ಯಾರೆಲ್ಲ ಭಾಗವಹಿಸಿದ್ರು? ಈ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಧಾನ ಸಂಚಾಲಕರಾದ M. ಗೋವಿಂದರಾಜರವರು, ರಾಜ್ಯ ಸಮಿತಿ ಸದಸ್ಯರಾದಂಥ ವಂಸಂದ್ರ ಮುನ್ರಾಜರವರು, ಬೆಂಗಳೂರು ವಿಭಾಗೀಯ ಸಮಿತಿಯ ಸಂಘಟನಾ ಸಂಚಾಲಕರಾದ ಚಿಕ್ಕಾಗಡೆ ಶ್ರೀನಿವಾಸರವರು, ಮತ್ತೊಬ್ಬ ಅಣಕರಳ್ಳಿ ಕೃಷ್ಣಪ್ಪನವರು, ಹಾಗೂ ಜಿಲ್ಲಾ ಸಮಿತಿಯ ಸಂಘಟನಾ ಸಂಚಾಲಕರಾದ ಮಹೇಂದ್ರ ಕುಮಾರ್ ಅವರು, ಜಿಲ್ಲಾ ಸಮಿತಿ ಸದಸ್ಯರಾದಂಥ ನಮ್ಮ ಬನಹಳ್ಳಿ ಮುನಿಯಲ್ಲಪ್ಪನವರು ಸಹ ಇದರಲ್ಲಿ ಭಾಗವಹಿಸಿದರು. ಒಟ್ಟಾರೆ ತಾಲೂಕು ಸಮಿತಿ ಹಾಗೂ ಇಲ್ಲಿ ಸ್ಥಳೀಯ ಜಿಲ್ಲಾ ನಾಯಕರುಗಳು ತುಂಬ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಯಶಸ್ವಿ ಮಾಡಿದ್ದಾರೆ. ಎಲ್ರಿಗೂ ಸಹ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ.